ನಮ್ಮ ಕೃಷಿಕಟ್ಟೆ ವಾಹಿನಿಯಲ್ಲಿ ಒಬ್ಬ ಅಪರೂಪವಾದ ವ್ಯಕ್ತಿಯನ್ನು ನಮ್ಮ ಬಾಲ್ಯ ಸ್ನೇಹಿತರನ್ನು ಪರಿಚಯ ಮಾಡ್ತಾಯಿದ್ದೀನಿ. ಇದು ನಿಮಗೆ ಈಗ ಕ್ಯಾಮ್ರಾ ಆ ಕಡೆ ಹೋಗ್ತಾ ಇದೆ ನೋಡಿ, ಈಗ ತಿರ್ತಾರೆ ನಮ್ಮ ಕಡೆ ಕ್ಯಾಮ್ರಾ ಕಡೆ ನೋಡ್ರಿ. ಸ್ಟಾರ್ ಅವರು ಮಂಜುನಾಥ್ ಅಂತ ಅವ್ರ ಹೆಸರು. ಬಂದಾಗ ಖುಷಿ ಆಯಿತು. ಸಿಂಚನ ನೀರಾವರಿಯಲ್ಲಿ ನೀರನ್ನ ಉಳಿತಾಯ ಮಾಡಿಕೊಂಡು ಬರೋ ನೀರು ಏನೋ ಬರುವಲ್ಲಿ ನೀರನ್ನ ಉಳಿತಾಯ ಮಾಡಿಕೊಂಡು ಸಿಂಚನ ನೀರಾವರಿ ಮಾಡ್ತಾಯಿದ್ದಾರೆ. ಹಾಂ ಮಂಜು, ಏನು ಬೆಳಕಿದ್ದೆಪ್ಪ ನೀನು? ಕ್ಯಾರೆಟು ಎಷ್ಟು ದಿನ ಆಗಿದೆ ಬಿತ್ತನೆ ಮಾಡಿ? 3 ದಿನ ಆಗಿದೆ. ಸಾಕ ಸೂಪಿಕ್ಷ ಕಾಣಿಸ್ತೀಯ ನೀನು. ಕೈ ನೋಡೋಣ ಹಿಂಗೆ ಕೊಡ್ತೀಯ ಕೈ, ಎಷ್ಟು ರಪ್ಪಿದೆ ನೋಡಿ ಇವ್ರ ಕೈ. ಹಾಂ, ಈ ಥರ ಇರ್ಬೇಕು ಮನುಷ್ಯ ಅಂದರೆ. ಹಾರ್ಡ್ ವರ್ಕಿಂಗ್ ಎಲ್ಲ. ನನಗಿಂತಲೂ ನಮ್ಮ ಸ್ಕೂಲಲ್ಲಿ 1 ವರ್ಷ ಹಿರಿಯರು, ಆದರೂ ನಾವು ಕ್ಲಾಸ್ಮೇಟ್ಸ್ ಥರನೇ ಇರ್ತೇವೆ ಅವಳು. ಸ್ನೇಹಿತರು, ಬಾಲ್ಯ ಸ್ನೇಹಿತರು. ಅದೇ ನಗು ನೋಡ್ರಿ, ನಗು ನೋಡ್ರಿ ಹೆಂಗಿದೆ. ಅದರಲ್ಲಿ ಝೂಮ್ ಮಾಡ್ತಾಯಿದ್ದೀನಿ ನೋಡ್ರಿ, ಹೋಗ್ತಾನೆ ನೋಡ್ರಿ ಹೆಂಗೆ ಅಂತಾರೆ. ಅದು ತುಂಬ ಖುಷಿ ಆಯಿತು. ಮಂಜು, ಏನು ಮಾಡ್ತೀಯಪ್ಪ ನಿನ್ನ ತೋಟದಲ್ಲಿ? ಕ್ಯಾರೆಟು, ಬೀಟ್ರೂಟು, ಸೊಪ್ಪುಗಳು, ಆಮೇಲೆ ರೇಷ್ಮೆ, ಇಬ್ಬನೇಳೆ ಸೊಪ್ಪು. ಹೆಂಗೆ ಅನ್ಸ್ತದೆ ಹಿಂಗೆ ಅಗ್ರಿಕಲ್ಚರು? ಆರಾಮಾಗಿ ಮಾಡ್ಕೋತೀನಿ ಅದನ್ನು. ಖುಷಿಯಾಗಿದೆ. ಹಾಂ, ಯಾರೇನಾದರೂ ಆ ಥರ ನಾನೇನು ಬೇಜಾರು ಇದು ಮಾಡ್ತಾ ಇದೆಯಾ ಅಂತೇಳಿ ನನಗೇನು ಬೇಜಾರೇನಿಲ್ಲ. ಯಾರಾದರೂ ಅಂದ್ರೂ ನಾನು ಅಂದ್ಕೊಂಡ್ಲಿ ಅಂತ ನಾನು ಏನು ಟೆನ್ಷನ್ ತೊಗೊಳ್ಳೋದು. ಮೊನ್ನೆ ಟೈಮ್ ಕ್ಯಾರೆಟ್ ಹಾಕಿದ್ದೆ, ಅದು ನೋಡಿ ತುಂಬ ಖುಷಿ ಪಟ್ಟರು. ಒಂದು ಏನೋ ಅದ್ರ ಬಗ್ಗೆ ಸ್ವಲ್ಪ ಹೇಳ. ತುಂಬ ಚೆನ್ನಾಗಿತ್ತು ಬೆಳೆ. ರೇಟ್ ಸಿಗಲಿಲ್ಲ, ಬೆಳೆ ಮಾತ್ರ ತುಂಬ ಚೆನ್ನಾಗಿತ್ತು. ಎಲ್ಲ ಖುಷಿಪಟ್ಟರು. ಬೆಳೆ ಬೆಳಿಬೇಕು, ರೇಟ್ ಸಿಗೋದು ಬಿಡೋದು ಅದು ನಮ್ಮ ಲಕ್ಕು. ನಿನಗೇನು ಅನಿಸುತ್ತೆ ಈಗ ಅಗ್ರಿಕಲ್ಚರು ಯಾವ ಮಟ್ಟದಲ್ಲಿದೆ? ನಮ್ಮೂರು ಸುಟ್ಟೂರಪ್ಪ, ಚಿಕ್ಕಬಳ್ಳಾಪುರ ಜಿಲ್ಲೆ, ಏನೋ ಶಿರಘಟ್ಟ ತಾಲೂಕು, ಜಮ್ಮಕೋಟೆ ಹೋಬಳಿ, ಸುಟ್ಟೂರು ನಮ್ಮದು. ದೇವನಹಳ್ಳಿಗೆ ಒಂದು 13 ಕಿಲೋಮೀಟ್ರ್ ದೂರದಲ್ಲಿ ನಾವಿದ್ದೀವಿ. ನಿಂಗೆ ಏನು ಅನಿಸ್ತಾ ಇದೆ? ಕೃಷಿ ಹೆಂಗಿರ್ಬೋದು ಮುಂದೆ ಫ್ಯೂಚರ್ಲಿ? ಹಿಂಗೆ ಇರ್ತದ? ಏನು ಬದಲಾವಣೆ ಆಗ್ಬೋದು? ಅಂದರೆ ಈಗ ನಮ್ಮ ಈ ದೇವನಹಳ್ಳಿ ಏರ್ಪೋರ್ಟಿಂದ ಇವಾಗ ಈ ಜಮೀನುಗಳು ಕಿತ್ಕೊಂಡ್ರೆ ಇದಕ್ಕೆ KEBDಗೆ ತಗೊಂಬಿಟ್ರೆ ಆಮೇಲೆ ಜಮೀನು ಇಲ್ದಿರ ತುಂಬ ನೋವು ಪಡ್ತಾರೆ ಜನ. ಇವಾಗ ಈ ಸರೌಂಡಿಂಗ್ ಎಲ್ಲ ತಗೊಂಡ್ಬಿಡ್ತಾರೆ ಅಂತ ಈ ನೋಟಿಸ್ಗಳು ಅಂತ ಹೇಳ್ತಾವ್ರೆ. ಅದಾದಮೇಲೆ ಜನ ಬದುಕೋಕ್ಕೂ ಕಷ್ಟ. ಜಮೀನು ಇಲ್ಲ ಅಂದರೆ ಏನು ಹೆಂಗೆ ಬದುಕ್ತಾರೆ? ಬದುಕ್ಬೋದಲ್ಲ, ದುಡ್ಡು ಬರ್ತದಲ್ಲ. ದುಡ್ಡು ಬಂದರೆ ಎಷ್ಟು ದಿನ ಇರ್ತದೆ? ಹೆಂಗೆ ಹೇಳ್ತೀಯ ಅದು? ನಾವು ಇದರಲ್ಲಾದ್ರೂ ಏನೋ ಒಂದು ಬೆಳೆದು ಸಂಪಾದನೆ ಮಾಡಿ ಜೀವನ ಮಾಡ್ಬೋದು. ಅದೇ ಇಲ್ಲ ಅಂದಮೇಲೆ ನಾವು ಜೀವನ ಮಾಡೋದೇನೋ? ಇವತ್ತಿಗೆ ಇರ್ತದೆ, ನಾಳೆ ಖರ್ಚಾಗಿ ಹೋಗ್ತದೆ. ಅಲ್ಲ, ನಿಮಗೆ ಒಂದೇ ಸರಿ ಒಂದು 10 ಕೋಟಿ ಬಂತಪ್ಪ, ಆ ದುಡ್ಡನ್ನ ಬಳಸ್ಕೊಂಡು ನೀನು ಏನು ಮಾಡೋಕ್ಕಾಗ್ತದೆ? ಎಲ್ಲರೂ ಹಂಗೆ ಅಂದ್ಬಿಟ್ಟು ದುಡ್ಡು ತಗೊಂಡ್ಬಿಟ್ಟು ಜಮೀನು ಇಲ್ದಿರ ಬೆಳೆ ಬೆಳಿತಿರಿದ್ರೆ ಮನುಷ್ಯ ಬದುಕೋದಂಗೆ? ಏನು ತಿಂತದ್ದು? ಅವರೇ ಬೆಳಿತಾರೆ. ಏನು ಬೆಳಿತಾರೆ? ಜಮೀನು ತಗೊಂಡು ಕಾರ್ಪೊರೇಟ್ ಕಂಪ್ನಿಗಳು ಬರ್ತಾವಪ್ಪ, ಅದರಲ್ಲೇ ನಾವು ತಿನ್ನೋದಕ್ಕಾಗಲ್ಲ. ಯಾಕೆ ತಿನ್ನಕ್ಕಾಗಲ್ಲ? ಈಗ ನಾವು ಕೆಮಿಕಲ್ ಮಾಡ್ತಾರೆ ಅವರು. ಹೆಂಗೆ ಹೇಳ್ತೀಯಾ? ಹೌದು, ಹೆಂಗೆ ನೀನು ಹೇಳ್ತೀಯ? ನಾವು ಅಂದರೆ ಏನೋ ಗೊಬ್ಬರ ಹಾಕ್ತೀವಿ, ಈ ಥರ ನೀಟಾಗಿ ಮಾಡ್ತೀವಿ, ತಿನ್ಬೋದು. ಅವೆಲ್ಲ ನಾವು ತಿಂದು ಜೀವನ ಲೈಫ್ ಇದಾಗಲ್ಲ, ಕಾಯಿಲೆಗಳು ಬರ್ತವೆ. ನಂಬಿಕೆ ಇರಲ್ಲ, ನಂಬಿಕೆ ಇರಲ್ಲ. ಹೆಂಗೆ ಹೇಳ್ತೀಯ? ಯಾವ ಥರ ಹೇಳ್ತೀಯ? ಈಗ ನಿಮ್ಮ ಮಕ್ಕಳು ಏನು ಓದ್ತಾವ್ರಪ್ಪ? ನನ್ನ ಮಗಳು 8th ಓದ್ತಾ ಇದ್ದಾಳೆ, ಮಗನು 4th. ಅವರು ಮಾಡ್ಕೋಬೋದು ತೋಟನ. ಇಲ್ಲ ಅಂದರೆ ಅವ್ರ ಮುಂದಿನವರು ಎಲ್ಲಿ ಮಾಡ್ತಾರೆ? ಅವ್ರು ಯಾವುದೋ ಒಂದು ಕೆಲಸ ಇಟ್ಕೊತಾರೆ. ಯಾಕೆ? ಅವ್ರಿಗೆ ಇದೇನ್ರ ಇಂಟ್ರೆಸ್ಟ್ ಇಲ್ಲ. ಈ ಚಳಿ ಒಳಗೆ ಬರ್ತಾರಾ? ಚಳಿ ಯಾರು ಹೋಗಪ್ಪ, ಕಾಲು ಹೊಡಿತವೆ, ಕೈಯೆಲ್ಲ ರಫ್ ಆಯಿತು ಅಂಥೇಳಿ ಯಾರು ಚಳಿ ಒಳಗೆ ಮಾಡೋರು? ಧೂಳು ಬರ್ತದೆ ಅಂತ ಮಾಡಲ್ಲ ಇವಾಗನವರು. ಅದಕ್ಕೆ ಏನು ಕಾರಣ ಇರ್ಬೋದು ಮಾಡೋಕ್ಕೆ ಆಗದೆ ಇರೋಂಥದ್ದು? ಯಾವುದು? ಎಜುಕೇಷನ್ನ ಅಥವಾ? ಹೌದು, ಎಜುಕೇಷನ್. ಸಮಾಧಾನ ನಾವೇನೇ ಆ ಥರ ಬೆಳೆಸ್ಬಿಡ್ತೀವಿ ಮಕ್ಕಳನ್ನ. ನಮ್ಮ ಕಷ್ಟ ನಮ್ಮ ಮಕ್ಳಿಗೆ ಬೇಡ. ಇವಾಗ 4 ಹಸು ಕಟ್ಕೊಂಡಿರ್ತೀವಿ ನಾವು. ನಮ್ಮ ಮಕ್ಕಳು ಹಸುಗಳನ್ನ ಸಾಕೋಕ್ಕಾಗಲ್ಲಪ್ಪ, ಒಂದು ಕೆಲಸ ಹುಡ್ಕೊಂಡು ಓದ್ಬಿಟ್ಟು ಕೆಲಸ ಹುಡ್ಕೊಂಡು ಆರಾಮಾಗಿ ನೆಳ್ಳಾಗಿರಲಿ ಕೆಲಸ ಮಾಡ್ಕೊಂಡು ಅಂತಾರೆ. ಈ ಕಷ್ಟಪಡೋದನ್ನ ಯಾರು ಮಾಡಲ್ಲ. ಅದಕ್ಕೆ ಕಾರ್ಪೊರೇಟ್ ಕಂಪ್ನಿ ಬರ್ತಾವೆ, ನೆರಳಲ್ಲಿ ಕೆಲಸ ಕೊಡ್ತಾರೆ. ನೆರಳಲ್ಲಿ ಕೊಡ್ತಾರೆ ಸರಿ, ಮುಂದೆ ಜೀವನ ಮಾಡ್ಕೊತಾರೆ. ನಿಮ್ಗೇನು ಊಟ ಬೇಕು ತಾನೆ? ಕೊಡ್ತಾರೆ. ಊಟ ಬೆಳೆದ್ರೆ ತಾನೇ ಊಟ ಬರೋದು. ಅವ್ರು ಬೆಳಿತಾರೆ. ಅದು ಬೆಳೆದಿದ್ದು ನಾವು ಮಾಡೋಕ್ಕಾಗಲ್ಲ. ಕ್ಲಿಯರಾಗಿ ಹೇಳಿ, ಹೆಂಗಿರ್ಬೇಕು? ಕ್ಲಿಯರಾಗಿ ಹೇಳಿದ್ರೆ ಅರ್ಥ ಆಗ್ಬೇಕು ಜನ. ರೈತನು ನಾನು ಇದು ನಂಬ್ಕೊಂಡು ಜೀವನ ಮಾಡ್ತೀನಿ, ನಾನು ಇದು ನಂಬ್ಕೊಂಡು ಚೆನ್ನಾಗಿರ್ತೀನಿ ಅನ್ನೋ ಭರವಸೆ ಇಟ್ಕೋಬೇಕು. ಇದು ಆಗ್ತದೋ ಇಲ್ಲೋ, ಏನಪ್ಪ ಮಾಡೋದು ಅಂತ ಅಂದ್ಕೊಂಡು ಮಾಡೋಕ್ಕೆ ಹೋದರೆ ಈ ಕೃಷಿನ ಮಾಡೋಕ್ಕಾಗಲ್ಲ. ಅದನ್ನೇ ಇಂಟ್ರೆಸ್ಟ್ ಕೊಟ್ಟು ಮಾಡಬೇಕು, ಕಷ್ಟಪಡಬೇಕು. ಆವಾಗಲೇ ನಮ್ಗೆ ಅದ್ರ ಫಲ ಸಿಗೋದು. ಅದು ಬಿಟ್ಬಿಟ್ಟು ನಾವು ಏನೋ ಒಂದು ಮಾಡ್ತೀನಿ, ನಾನು ಏನೋ ಒಂದು ನೆಗ್ಲೆಕ್ಟಾಗಿ ಮಾಡಿಬಿಟ್ರೆ ಅದು ಆಗಲ್ಲ. ಆ ಎನ್ಕರೇಜ್ಮೆಂಟ್ ಎಲ್ಲಿ ಸಿಗ್ಬೇಕು ಅವ್ರಿಗೆ? ರೈತನಿಗೆ ಎನ್ಕರೇಜ್ಮೆಂಟ್ ಎಲ್ಲ ಫ್ರೆಂಡ್ಸಿಗೆ ಸಿಗ್ಬೇಕಾ, ಮನೆಯಿಂದ ಸಿಗ್ಬೇಕಾ? ಮನೆಯಿಂದನೇ ಸಿಗಬೇಕು. ಇವಾಗ ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಎಲ್ಲ ಕೆಲಸದಲ್ಲಿರ್ತಾರೆ.
ಅವರು ಕೆಲಸದಲ್ಲಿರೋರು ಇವನು ಯಾರು ತೋಟ ಮಾಡ್ಕೊಂಡಿರೋನು ಏನಪ್ಪ ಇವನು ಹಿಂಗವನೇ ಅಂತ ಅವ್ರ ಸಪೋರ್ಟು ಇರ್ತದೆ. ಆದರೆ ಅವ್ರು ಮಾಡಲ್ಲ, ಯಾಕಂದರೆ ಅವರು ಒಳ್ಳೊಳ್ಳೆ ಅಫ್ಷಲ್ಗಳಿರ್ತಾರೆ, ಅವ್ರಿಗೆ ನಮ್ಗೆ ಎನ್ಕರೇಜ್ಮೆಂಟ್ ಮಾಡಲ್ಲ. ಇವನು ಏನೇ ಆಗಲಿ ವ್ಯವಸಾಯ ಮಾಡೋನಿಗೆ ಒಂಥರ ನೆಗ್ಲೆಕ್ಟು ಜನ ನೋಡೋದು ಅಲ್ವಾ. ಹಂಗಾಗಿ ನಿಮ್ಮ ಮಕ್ಕಳನ್ನ ಭವಿಷ್ಯದಲ್ಲಿ ಅವರು ಅಗ್ರಿಕಲ್ಚರ್ ಬರ್ತಾರಾ ನಿಜವಾಗ್ಲೂ? ಏನೋ ಅನುಮಾನ, ಡೌಟು, ಬರೋದು ಡೌಟು. ಅವಾಗ ಏನಾಗ್ತದೆ ಈ ಭೂಮಿ ಏನಾಗ್ತದೆ, ಯಾರೋ ಒಬ್ರು ಬಿಲ್ಡಿಂಗ್ ಕಟ್ತಾರೆ ಬಾಡಿಗೆಗೋ, ಇನ್ನೊಂದಕ್ಕೋ, ಫ್ಯಾಕ್ಟ್ರಿನೋ ಏನೋ ಒಂದು ಮಾಡಾಕ್ತಾರೆ. ಹಿಂಗಾದ್ರೆ ಹೆಂಗೆ ಭವಿಷ್ಯ ಇಷ್ಟೇ, ಮುಂದೆ ಜೀವನ ಮಾಡೋಕ್ಕೆ ಕಷ್ಟ ಆಗ್ತದೆ. ಕಷ್ಟ ಆಗ್ತದೆ. ಅದು ನಿಮಗೆ ಮಕ್ಕಳು ಚೆನ್ನಾಗಿ ಒಳ್ಳೆ ಕೆಲಸಕ್ಕೆ ಹೋದಾಗ ನಿಮಗೆ ಒಳ್ಳೆ ಜೀವನ ಸಿಗ್ಬೋದು. ಆದರೆ ಅವರ ಒಂದು ಆರೋಗ್ಯದ ಮಟ್ಟದಲ್ಲಿ ಬೇರೆ ಬೇರೆ ಕಾರ್ಯಗಳು ಬರ್ತವೆ. ಅವರೇ ಮಾಡ್ತಾರೆ ಮತ್ತೆ ತಿರುಗಿ ವಾಪಸ್ ಈಗ ಇಲ್ಲಿ ನಾವು ವ್ಯವಸಾಯ ಮಾಡ್ತೀವಿ, ಬೆಳೆ ಬೆಳಿತೀವಿ, ಇದರಲ್ಲಿ ತಿನ್ನೋದು ನಮ್ಮ ಮೈಗೆ ಅಡ್ಜಸ್ಟ್ ಆಗ್ತದೆ, ಏನೋ ನಮ್ಮ ಆರೋಗ್ಯಕ್ಕೆ ಸರೋಗ್ತದೆ. ಅದೇ ಕೆಮಿಕಲಲ್ಲಿ ಫ್ಯಾಕ್ಟ್ರಿಗಳಲ್ಲಿ ಬೆಳೆಯೋದು ನಮ್ಗೆ ಅಡ್ಜಸ್ಟ್ ಆಗಲ್ಲ, ಅದಕ್ಕೆ ಬರೀ ಕೆಮಿಕಲಲ್ಲೇ ಇರ್ತದೆ ಅದು. ಅದನ್ನು ತಿಂದರೆ ನಮ್ಮ ಆರೋಗ್ಯಕ್ಕೆ ಎಫೆಕ್ಟ್ ಆಗ್ತದೆ. ಇದಕ್ಕೆ ಏನು ನೀವು ಒಂದು ಪ್ರಿಕಾಷನ್ ತೊಗೋಬೇಕಂದ್ರೆ ಒಂದು ಮುಂಜಾಗ್ರತೆ ಏನು ತೊಗೋಬೇಕು ನಾವು ಯುವಕರು? ಈಗ ಯಾರೋ ಒಬ್ರು ಬೆಳೀತಾ ಇರ್ತಾರೆ, ಅದನ್ನ ನೋಡ್ಬಿಟ್ಟು ನಾವು ಫಾಲೋ ಆಗಬೇಕು. ಅದರಿಂದ ಅದನ್ನು ನಾವು ಬೆಳಿತೀವಿ, ಅದರಲ್ಲಿ ನಮಗೇನು ತೊಂದರೆ ಆಗಲ್ಲ, ನಾವು ಅದನ್ನ ಫಾಲೋ ಮಾಡಬೇಕು ಅನ್ನೋದನ್ನ ಎಲ್ಲರೂ ಯೋಚನೆ ಮಾಡಬೇಕು. ಅಂದರೆ ಯಾವ ಥರ ಫಾಲೋ ಮಾಡಬೇಕು? ಟೊಮಾಟೊ ಹಾಕಿದ್ದಾನೆ, ನಾನು ಟೊಮಾಟೊ ಹಾಕ್ಬೇಕು ಅಂತಾನ, ಅಥವಾ ಟೊಮಾಟೊನೋ ಇನ್ನೊಂದು ಯಾವುದ್ರಲ್ಲೋ ನಮ್ಮ ಹಣೆ ಬರ ಚೆನ್ನಾಗಿದೆ, ಅದರಲ್ಲಿ ಯಾವುದ್ರಲ್ಲೋ ಒಂದು ದುಡ್ಡು ಮಾಡೇ ಮಾಡ್ತೀವಿ. ಕಷ್ಟಪಟ್ಟು ಬೆಳಿಬೇಕು, ಮಾಡಬೇಕು. ಇದನ್ನ ಕಷ್ಟ, ಇದು ಭಾರಿ ಕಷ್ಟನಪ್ಪ ತೋಟದ ಕೆಲಸ ಅಂತ ಹೇಳ್ಬಿಟ್ಟು ಯಾರು ಮಾಡಲ್ಲ. ಈಗ ನಿಮ್ಮ ಜಮೀನಲ್ಲಿ ರಾಸಾಯನಿಕಗಳು ಎಷ್ಟು ಮಟ್ಟ ಬಳಸ್ತೀರಾ, ಆರ್ಗ್ಯಾನಿಕ್ ಎಷ್ಟು ಮಾಡ್ತೀರಾ? ಆರ್ಗ್ಯಾನಿಕ್ ನಾವು ಬಳಸ್ತಾನೆ ಇಲ್ಲ, ನಾವು ರಾಸಾಯನಿಕನೇ ಬೆಳೆಸ್ತಾ ಇದ್ದೀವಿ. ಹಂಗಾಗ್ಬಿಟ್ಟು ನಮ್ಮಲ್ಲಿ ರಾಸಾಯನಿಕ ಮತ್ತು ಈ ಒಂದು ಸಾವಯವ ಇವೆರಡರ ಬಗ್ಗೆ ತುಂಬ ಒಂದು ಅನುಮಾನ ಇದೆ, ಒಂದು ತಿಳುವಳಿಕೆ ಇಲ್ಲ. ನಾವು ಅದನ್ನು ಚೆನ್ನಾಗಿ ತಿಳುವಳಿಕೆ ಮಾಡ್ಕೊಂಡು ನಾವು ಅದನ್ನು ಭೂಮಿನ ಅಡ್ಜಸ್ಟ್ ಮಾಡಿದ್ರೆ ಇಳುವರಿ ಚೆನ್ನಾಗಿ ಬರ್ತದೆ. ಅದನ್ನು ನಾವು ಮಾಡ್ಕೊಂಡೋದ್ರೆ ನೀವು ಮತ್ತೆ ಕೃಷಿಯಲ್ಲಿ ನೀವು ಬೆಳೆದಿದ್ದು ಬೆಳೆ ತಿನ್ನೋರಿಗೆ ಒಂದು ಒಳ್ಳೆ ಕಡಿಮೆ ಅಂದರೆ ಒಳ್ಳೆ ರೇಟಲ್ಲಿ ಹೋಗ್ಬಿಟ್ಟು ನಿಮಗೆ ಅವ್ರಿಗೆ ಒಳ್ಳೆ ಆರೋಗ್ಯ ಕೊಡುತ್ತೆ. ಅವನು ಯಾವುದೋ ಪಾಪ ನೀವು ಏನೋ ಕೆಮಿಕಲ್ ಹೊಡಿರ್ತೀರ, ನೀವು ಲಾಭ ಮಾಡೋಕ್ಕೋಸ್ಕರ ಚೆನ್ನಾಗಿ ಇಳುವರಿ ಬರೋದು ಮಾಡಿರ್ತೀರಿ, ಅದು ತಿಂದು ಅವ್ನು ತೊಗೊಂಡೋಗಿ ಅವನು ಆರೋಗ್ಯ ಕೆಡಿಸ್ಕೊಂತಾನೆ, ಅದು ಇಮಿಡಿಯೇಟಾಗಿ ನಿಮ್ಗೆ ಎಫೆಕ್ಟ್ ಆಗ್ತದೆ. ಹೆಂಗೆ ಅಂದರೆ ನಾನು ಕೆಮಿಕಲ್ ಹೊಡೆದಿರೋದನ್ನ ಬಳಸಬಾರ್ದು, ನಾನು ಸಾವಯವ ಬೆಳೆ ರೀತಿಯಲ್ಲೇ ಬೆಳೆದಿರಬೇಕು ಅಂತ ಅದನ್ನು ಹುಡುಕ್ತಾನೆ. ಈಗ ಎಲ್ರಿಗೂ ತುಂಬ ಜಾಗರೂಕತೆ ಇದೆ. ಮುಂಚೆ ಕೊರಲೆ ನವಣೆ ಇವೆಲ್ಲ ನಮಗೆ ಮರ್ತೋಗಿದ್ದೀವಿ ಅದ್ರ ಬಗ್ಗೆ. ನಾವೇನು ಮಾಡ್ತೀವಿ ಅಂದರೆ ನಾವು ನಮ್ಮ ಕಡೆ ಭತ್ತನೂ ನಾವು ಬೆಳೆಯೋದೇ ಇಲ್ಲ. ನಾವು ಬರೀ ಕ್ಯಾಪ್ಸಿಕಮ್ಮು, ಟೊಮ್ಯಾಟೊ, ತರಕಾರಿ, ಕೋಸು, ಬದನೆಕಾಯಿ, ಕೋಸು ಇಂಥವು ಬೆಳಿತೀವಿ. ಎಲ್ಲ ಕೆಮಿಕಲ್ ಹಾಕಿರೋವನ್ನೇ ನಾವು ಬೆಳೆದ ಇದಕ್ಕೆಲ್ಲ ಗೊಬ್ಬರ ಹೊಡೆಯೋರು. ಹೌದು, ರಾಸಾಯನಿಕ ಗೊಬ್ಬರನ ಈ ಬೇಸಾಯಗಳನ್ನ ಕಡಿಮೆ ಮಾಡೋರು, ನಾಟಿ ಗೊಬ್ಬರ ಹಾಕೋರು, ಅದ್ರಾಗ ಬೆಳೆದಿದ್ದು ಆರೋಗ್ಯವಾಗಿರೋದು. ಇವಾಗ ನಾವು ತಿನ್ನೋ ತರಕಾರಿ ಏನೂ ಟೇಸ್ಟ್ ಇರಲ್ಲ. ಹೌದು, ಅದು ನಮ್ಗೆ ಆರೋಗ್ಯಕ್ಕೆ ಎಫೆಕ್ಟ್. ಏನಕ್ಕೆ ಕ್ಯಾರೆಟ್ ಚೆನ್ನಾಗಿ ಕಾಣಿಸ್ತಾ ಇತ್ತು ಮನೆ ನೋಡೋರಿಗೆ, ಅದ್ರಲ್ಲಿ ಎಷ್ಟು ರಾಸಾಯನಿಕ ಇತ್ತು ಯೋಚನೆ ಮಾಡಿದ್ರೆ? ಹೌದು, ಇಲ್ಲ. ಆ ಜಾಗೃತೆ ಬರ್ಬೇಕು ನಿಮಗೆ. ನಾನು ಹೇಳ್ತೇನೆ, ಯಾಕೆ ಗೊತ್ತಾ, ನಿನಗೆ ನಾನು ಮಾಡ್ತಾ ಇರೋದು, ನಾನು ಕೊಡ್ತಾ ಇರೋದು ಗ್ರಾಹಕನಿಗೆ ಕರೆಕ್ಟಾಗಿದೆ ಅಂತ ನಿಮಗೆ ತೃಪ್ತಿ ಎದೆ ಮುಟ್ಕೊಂಡು ಹೇಳಿಕೊಂಡ್ರೆ ನೀನು ಆವತ್ತು ನೀನು ಬದುಕಿದಕ್ಕೆ ಸಾರ್ಥಕ. ಈ ಥರ ಒಂದು ಶುರು ಎಲ್ಲ ಒಬ್ಬ ಮನುಷ್ಯನ ಬರಬೇಕು. ರೈತ ಮಾಡಬೇಕು, ಭೂಮಿ ಮುಡ್ತು ಕೆಲಸ ಮಾಡ್ತಾನಲ್ವಾ, ಅವ್ನಿಗೆಲ್ರಿಗೂ ಬರಬೇಕು. ಮಾಡಿದಾಗ ನಮ್ಮ ಜಮೀನು ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ. ನಾವು ಸರ್ಕಾರಕ್ಕೆ ತೆರಿಗೆ ಕಟ್ಟಬೇಕು, ರೈತರು ಆ ಮಟ್ಟಕ್ಕೆ ನಾವು ಬೆಳಿಬೇಕು. ಒಬ್ಬ ಉದ್ಯಮಿ ಆಗಬೇಕು. ನಾವು ಫ್ರೀಯಾಗಿ ಕರೆಂಟ್ ಕೊಡಲಿ, ಫ್ರೀಯಾಗಿ ನೀರು ಕೊಡಲಿ, ಅವ್ರಿಗೆ ಓಟ್ ಹಾಕೋಣ ಆ ಮನೋಭಾವನೆ ಇದ್ರೆ ಜನ ಯೋಚನೆ ಮಾಡೋದೇ ಅದನ್ನ. ನಾವು ಮಾಡಬಾರ್ದು. ಕರೆಂಟ್ ಕೊಡಲಿ ಅಂತ.